ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತಗೋ, ಇದರಲ್ಲಿ 5 ಲಕ್ಷ ಇದೆ. ರೇ ಹತ್ತಿದ್ದು ಸಾಕಣ, ಧೈರ್ಯವಾಗಿಡೋ. ಆ ದೇವ್ರು ನಿನ್ನ ಕಾಪಾಡ್ತಾನೆ ಕಣೋ. ಈಗ ನಮ್ಮ ಹತ್ರ ಎಷ್ಟಿದೆಯೋ? ನೀನು ಕೊಟ್ಟದ್ದು ಸೇರಿಸಿ ಈಗ ನಮ್ಮ ಹತ್ರ 15 ಲಕ್ಷ ರೂಪಾಯಿ ಇದೆಯಪ್ಪ. ಇನ್ನ 40 ಲಕ್ಷ ಬೇಕಾಗತ್ತೆ. ನೋಡಿದ್ಯಾ, ನೆನ್ನೆ ನಿನ್ನ ಜೇಬಲ್ಲಿ 300 ರೂಪಾಯಿ ಇರಲಿಲ್ಲ, ಈಗ 15 ಲಕ್ಷ ಅರೇಂಜ್ ಆಗಿದೆ. ನೋಡಯ್ಯ, ನಮಗೆ ಎಷ್ಟು ಬೇಕು ಅನ್ನೋದಕ್ಕಿಂತ ನಮ್ಮ ಕೈಲಿ ಎಷ್ಟಿದೆ ಅನ್ನೋ ಖುಷಿ ಇದೆಯಲ್ಲ, ಅದೇ ಕಡೆ ನೆಮ್ಮದಿ ಕೊಡೋದು. ರೀ, ಇನ್ನು ಮಿಕ್ಕಿದ 40 ಲಕ್ಷಕ್ಕೆ ಏನು ಮಾಡೋದು? ಬ್ಯಾಂಕಲ್ಲಿ ಲೋನ್ ಮಾಡಿಸ್ತೀನಿ. ನಮ್ಮಂಥವ್ರಿಗೆ ಅಂತಾನೆ ಹೋಮ್ ಲೋನ್ ಇದೆಯಲ್ಲ. ಆಯ್ತಪ್ಪ, ಒಳ್ಳೇದಾಗಲಿ. ನೋಡು, ನೀನೇನೇ ಮಾಡು, ಅದಕ್ಕೆ ನಾವೆಲ್ಲರೂ ನಿನ್ನ ಹಿಂದೆ ಇರ್ತೀವಿ ಕಣಯ್ಯ. ಅಷ್ಟೇ ಅಲ್ಲ ಮಾವ, ಆ ಭಗವಂತನು ನಮ್ಮ ಜೊತೆನೇ ಇದ್ದಾನೆ. ಅವನು ಎಲ್ಲ ಒಳ್ಳೇದೇ ಮಾಡ್ತಾನೆ. ಜಯ ವೀರ ಹನುಮ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಅದೇ ನಾನು ಶಿವಪ್ರಸಾದ್, ಲೋನ್ ವಿಚಾರ ಬಗ್ಗೆ. ಶಿವಪ್ರಸಾದ್ ಸರ್, ಬನ್ನಿ ಸರ್, ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಪ್ಲೀಸ್ 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 ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಸರ್, ಏನು ತಗೋತೀರಿ? ಕಾಫಿನಾ, ಜ್ಯೂಸಾ? ಅಯ್ಯೋ, ಅದೆಲ್ಲ ಏನು ಬೇಡ ಸರ್. ಸರ್ ಪ್ಲೀಸ್ ತಾವು ಕೂತ್ಕೊಳ್ಳಿ ಸರ್. ಓ, ಥ್ಯಾಂಕ್ ಯು. ಅದು ನಮಗೆ ಕಸ್ಟಮರ್ ಅಂದರೆ ದೇವರು ಸರ್. ತುಂಬ ಸೆಕೆ ಆಗ್ತಿದೆ ಅಲ್ವಾ, ಜ್ಯೂಸ್ ತರ್ತೀನಿ. ಜ್ಯೂಸ್. ಅಯ್ಯೋ, ಇವನೇ ಸಾರ್, ಬಂದು ಜ್ಯೂಸ್ ತಗೊಂಬರೋ. ಅಲ್ಲ, ಬೇಕಾಗಿರಲಿಲ್ಲ. ಇರಲಿ. ಆ್ಯಕ್ಚುಲಿ ಕಸ್ಟಮರ್ಸ್ ನಮ್ಗೆ ತುಂಬ ಮುಖ್ಯ ಸರ್. ಅದೇ ನಮ್ಮ ಬ್ಯಾಂಕಿನ ಪಾಲಿಸಿ. ತುಂಬ ಸೆಕೆ ಅನಿಸ್ತಿದೆ ಅಲ್ವಾ? ಸ್ವಲ್ಪ AC ಜಾಸ್ತಿ ಮಾಡೋ ಸಾರ್, ಸ್ವಲ್ಪ ಕೂಲ್ ಆಗಲಿ. ಏನು ಮರ್ಯಾದೆ? ಮರೆಯೋಕ್ಕಾಗದೇ ಇರೋ ಮರ್ಯಾದೆ. ಸರ್, ಅದೇ ಡಾಕ್ಯುಮೆಂಟ್ಸ್ ಕೇಳಿದ್ರಲ್ಲ, ಎಲ್ಲ ತಂದಿದ್ದೀನಿ. ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಶಿವಪ್ರಸಾದ್ ಸರ್, ಏನು ಮಾತಾಡ್ತಿದ್ದೀರಾ? ಮನುಷ್ಯಂಗೆ ನಂಬಿಕೆ ಮುಖ್ಯ ಸರ್, ನಂಬಿಕೆ. ಇದರಲ್ಲಿ ಒಂದು ಡಾಕ್ಯುಮೆಂಟ್ ಕಡಿಮೆ ಇದ್ರೂ ಕೂಡ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾವೇ ನಿಮಗೆ ಫೋನ್ ಮಾಡಿ ಹೇಳ್ತೀವಿ, ಅವಾಗ ನೀವು ಬರಲೂ ಬೇಕಾಗಿಲ್ಲ. ವಾಟ್ಸಪ್ಪಲ್ಲಿ ಚಕ್ ಅಂತ ಒಂದು ಫೋಟೋ ಕಳಿಸಿದ್ರೆ ಸಾಕು, ನಾವೆಲ್ಲ ರೆಡಿ ಮಾಡಿಬಿಡ್ತೀವಿ. ಜೀವನದಲ್ಲಿ ನಂಬಿಕೆ ಮುಖ್ಯ ಸರ್, ನಂಬಿಕೆ. ಸಾರ್, ಜ್ಯೂಸ್ ಬಂತು, ಕುಡೀರಿ ಸರ್, ಕುಡೀರಿ. ಸಾರ್, ಭೂಮಿ ನಿಂತಿರೋದು ಗುರುತ್ವಾಕರ್ಷಣೆ ಬಲದ ಮೇಲೆ ಅಂತ ಸ್ಕೂಲಲ್ಲಿ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು ಸರ್. ಆದರೆ ಅದು ನಿಂತಿರೋದು ನಂಬಿಕೆ ಮೇಲೆ ಅಂತ ನನಗೆ ಇವತ್ತು ಗೊತ್ತಾಯ್ತು ಸರ್. ಅದು ನೀವು ಹೇಳಿದ ಮೇಲೆ. ಅಯ್ಯೋ, ತುಂಬ ದೊಡ್ಡ ಮಾತು ಸರ್, ತುಂಬ ದೊಡ್ಡ ಮಾತು. ನೀವಿಷ್ಟು ಧೈರ್ಯ ಕೊಟ್ಬಿಟ್ರೆ ನಾವು ಯಾವ ತಾಪತ್ರಯನೂ ಇಲ್ಲದೆ ನೆಮ್ಮದಿಯಾಗಿ ಮನೆ ತಗೋಬೋದು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಮೊದಲಿನ ಥರ ಏನೂ ಇಲ್ಲ ಸರ್, ಎಲ್ಲ ಆನ್ಲೈನ್ ಆಗಿಬಿಟ್ಟಿದೆ. ವೆರಿಫಿಕೇಶನ್ ಕೂಡ ಆನ್ಲೈನೇ ಸರ್. ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲ ಪರ್ಫೆಕ್ಟ್ ಆಗಿದ್ದರೆ ನಿಮ್ಮ ಪೇ ಸ್ಲಿಪ್ಪು, ನಿಮ್ಮ ಸ್ಟೇಟ್ಮೆಂಟ್ ಎಲ್ಲ ಕ್ರಾಸ್ ವೆರಿಫೈ ಮಾಡ್ತೀವಿ. ಎಲ್ಲ ಓಕೆ ಅಂದಮೇಲೆ ಬರೀ 10 ಡೇಸ್, 10 ದಿವಸದಲ್ಲಿ ನೀವು ಕೊಟ್ಟಿರೋ ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ದಬಾರ್ ಅಂತ ಬಂದು ಬೀಳುತ್ತೆ ಸರ್. 10 ದಿವಸ ಸಾಕ? 10 ದಿವಸದಲ್ಲಿ ಲೋನ್ ಆಗ್ಬಿಡುತ್ತಾ? ಓ ಮೈ ಗಾಡ್ ಸರ್, ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ನನಗೆ ಮನೆ ತಗೊಂಡಷ್ಟೇ ಖುಷಿ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ನಾವು ಮಿಡ್ಲ್ ಕ್ಲಾಸ್ನವರು ಸಾಲ ಕೊಡೋರು ಇದಾರಲ್ಲ ಅನ್ನೋ ನಂಬಿಕೆಯಲ್ಲೇ ಬದುಕ್ತಾ ಇದ್ದೀವಿ. ಚಡ್ಡಿ ದೋಸ್ತ ಹತ್ರ ಸಾಲ ಕೇಳಕ್ಕೆ ಹೋದ್ರು ಬಡ್ಡಿ ಕೇಳ್ತಾನೆ. ಅಂತ ಕೈ ಸಾಲಗಳಿಗೆ ಬಡ್ಡಿ ಬೇರೆ ಜಾಸ್ತಿ, ಕೊಡಬೇಕಾದ್ರೆ ಬಡ್ಡಿ ಮುರ್ಕೊಂಡೇ ಕೊಡೋದು. ಅದಕ್ಕೆ ಆ ಸವಾಸನೇ ಬೇಡ ಅಂತ ಸುಮ್ಮನೆ ಇರ್ತೀವಿ. ಅಂಥ ಟೈಮಲ್ಲಿ ನಿಮ್ಮಂಥ ಪುಣ್ಯಾತ್ಮರು ಬರ್ತೀರಾ, ನಮ್ಮ ಕೈ ಹಿಡಿತೀರಿ ಸರ್. ಸರ್, ನಿಮ್ಮನ್ನೇ ನಂಬಿದ್ದೀನಿ, ದಯವಿಟ್ಟು ನಮ್ಮ ಕೈ ಬಿಡಬೇಡಿ ಸರ್. ಸರ್, ಇಂಥ ದೊಡ್ಡ ದೊಡ್ಡ ಮಾತು ಆಡಬೇಡಿ ಸರ್. ಸರ್, ನಮಗೆ ಕಸ್ಟಮರ್ ದೇವ್ರಿದ್ದ ಹಾಗೆ. ಕಸ್ಟಮರ್ ಸರ್ವಿಸಸ್ ಅವರ್ ಮೋಟೋ. ಈ ಫೈಲ್ನ ನಾನು ನಮ್ಮ ಲೋನ್ ಆಫೀಸರಿಗೆ ಕೊಡ್ತೀನಿ. ಎಲ್ಲ ಓಕೆ ಇತ್ತು ಅಂತಂದ್ರೆ ಇನ್ 10 ಡೇಸಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ. ಡೋಂಟ್ ವರಿ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಸರ್. ಸರಿ ಸರ್, ಸರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ತೀನಿ ಸರ್. ಸರ್, ಏನಾಯ್ತು ಸರ್? ಜ್ಯೂಸ್ ಉಳಿಸ್ಬಿಟ್ಟಿದ್ರಲ್ಲ ಸರ್. ಓ ಸರ್, ಇನ್ನೊಂದು ಗ್ಲಾಸ್ ತರಿಸ್ಲಾ? ಬೇಡ ಸರ್,
ಉಳಿದಿರೋದೇ ಸಾಕು ಬರ್ತೀನಿ ಸರ್. ಹೋಗಿ ಬನ್ನಿ, ಒಳ್ಳೇದಾಗಲಿ. ಸರ್, ಮನೆ ತಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆನೂ ಆಗಿದೆ. ಲೋನ್ಗೂ ಅಪ್ಲೈ ಮಾಡಿದ್ದೀನಿ. ದೇವ್ರ ದಯದಿಂದ ಎಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ ಸರ್. ಭಗವಂತ ಎಲ್ಲ ಒಳ್ಳೇದು ಮಾಡ್ತಾನೆ, ಆಲಿಸ್ತಾನೆ. ಆಮೇಲೆ ಶಿವು, ಪಕ್ಕದಲ್ಲಿ ಕಾರ್ನರ್ ಸೈಟ್ ನಂದೊಂದಿತ್ತಲ್ಲ, ಗೊತ್ತಲ್ಲ ನಿಮಗೆ? ಹಾಂ, ಗೊತ್ತು ಸರ್. ಆ ಸೈಟ್ನ 40 ಲಕ್ಷಕ್ಕೆ ವ್ಯಾಪಾರ ಮಾಡಿದೆ. ಏನು ಅದೃಷ್ಟನಯ್ಯ ನಿಂದು. ಈ ಜಾಗ ಮನೆ ಎರಡೂ ಸೇರಿ ಬರೀ 55 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. ಹೌದು ಸರ್, ಎಲ್ಲ ನಮ್ಮ ತಂದೆ ತಾಯಿ ಮಾಡಿದ ಪುಣ್ಯ. ಎಲ್ಲಿ ಲೈಫ್ ಲಾಂಗ್ ಬಾಡಿಗೆ ಮನೇಲೇ ಕಾಲ ಕಳೆದ್ಬಿಡ್ತೀವಿ ಅಂತ ಅನ್ಕೋತಾ ಇದ್ದೆ. ಸತ್ಯ, ಎಲ್ಲ ಒಳ್ಳೇದಾಗ್ತಾ ಇದೆ. ಇದೆಲ್ಲ ಕನಸ ಅಂತ ಅನಿಸ್ತಾ ಇದೆ. ಸಾರಿ ಸರ್, ಬಂದಾಗಿಂದ ಕೇಳಲಿಲ್ಲ. ಕಾಫಿ ಬೇಡ, ಕಂತೆ ಇರಿ ಸರ್. ಗಿರಿ, ಅಮೌಂಟು ತಂದೇರಿ. ಶಿವು, ನಾವು ಕೂಡ ಮೊದಲು ಬಾಡಿಗೆ ಮನೆಯಲ್ಲೇ ಇದ್ವಂತೆ. ನಮ್ಮ ಹಿರಿಕರು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ಆಸ್ತಿ ಪಾಸ್ತಿ ಮಾಡೋದಕ್ಕೆ ಆ ಭಗವಂತ ಇವತ್ತೇನೋ ನಮ್ಮನ್ನು ಈ ಒಂದು ಪರಿಸ್ಥಿತಿನಲ್ಲಿ ಚೆನ್ನಾಗಿ ಇಟ್ಟಿದ್ದಾನೆ. ಇವಾಗ ನೀನು ಮಾಡ್ತಾರೋ ಈ ಕೆಲಸ ಇದೆಯಲ್ಲ, ಮುಂದೆ ನಿನ್ನ ಮಕ್ಕಳ ಭವಿಷ್ಯಕ್ಕೆ ಭಾಳ ಒಳ್ಳೇದಾಗತ್ತೆಯಾ. ಕರೆಕ್ಟಾಗಿ ಹೇಳಿದ್ರಿ ಸರ್. ಗಿರಿಜಮ್ಮ, ಮಹಾಲಕ್ಷ್ಮಿ ತಗೊಂಬಂದಿ. ಸರ್, ತಗೊಳ್ಳಿ ಸರ್. 10 ಲಕ್ಷ ಇದೆ ಅಡ್ವಾನ್ಸ್ ಅಮೌಂಟು. ಮಿಕ್ಕಿದ ಅಮೌಂಟ್ಗೆ ಲೋನ್ ಹಾಕಿದ್ದೀನಿ. ಲೋನ್ 10 ದಿವಸದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದ ಕೂಡಲೇ ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ಆಯಿತು. ಮಿಕ್ಕಿದ ಅಮೌಂಟ್ಗೆ ನೀನು ಲೋನ್ ಆದಮೇಲೆ ಟ್ರಾನ್ಸ್ಫರ್ ಮಾಡು. ಅದಕ್ಕೆ ಮುಂಚೆ ಒಂದು ಚೆಕ್ ಬರ್ಕೊಟ್ಬಿಡು. ಅಯ್ಯೋ, ಗಾಬರಿ ಯಾಕಾಗ್ತಿದ್ಯಾ ಶಿವು? ನಿನ್ನ ಲೋನ್ ಅಮೌಂಟ್ ಆಗ್ತಾ ಇರೋಂಗೆ ನಿನ್ನ ಚೆಕ್ಕನ್ನು ನಿನಗೆ ಹುಷಾರಾಗಿ ವಾಪಸ್ ಕೊಡ್ತೀನಿ. ಯಾಕೆ ಸರ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಹೇ ಚೆ ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ, ಆದರೆ ಬ್ಯಾಂಕ್ನವ್ರ ಮೇಲೆ ನನಗೆ ಯಾಕೋ ನಂಬಿಕೆ ಇಲ್ಲ. ಶಿವು, ನಿನಗೆ ಬ್ಯಾಂಕ್ ವ್ಯವಹಾರ ಹೊಸದು ಅನಿಸುತ್ತೆ, ಅದಕ್ಕೆ ಬಹಳ ಈಸಿಯಾಗಿ ಹೇಳ್ತಿದ್ಯಾ. ಅಣ್ಣ, ನಿಜವಾಗ್ಲೂ ಲೋನ್ ಆಗುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯಯ್ಯೋ, ನಾನು ಅದೇ ಹೇಳ್ತಿರೋದಮ್ಮ. ನೀವು ಏನು ಚಿಂತೆ ಮಾಡಬೇಡಿ. ಲೋನ್ ಆಗ್ತಾ ಇರೋಂಗೆ ನಿಮ್ಮ ಚೆಕ್ಕನ್ನು ನಿಮಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಧೈರ್ಯಂ ಸಾಹಸಂ ಲಕ್ಷ್ಮಿ. ಬಾ ಹೆದರ್ಬೇಡ ಶಿವು. ಈ ಥರ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕ್ಬೇಕಾದ್ರೆ ಈ ಸಣ್ಣ ಪುಟ್ಟ ಗಾಬರಿ ಇರಬೇಕು, ಭಯ ಇರಬೇಕು. ಆಗಲೇ ಅದು ಪ್ರಕ್ರಿಯೆ, ಅದು ಹಂಗಾಗುತ್ತೆ, ಒಳ್ಳೇದಾಗುತ್ತೆ. ಧೈರ್ಯವಾಗಿರು. ದೇವರು ನಿಜವಾಗ್ಲೂ ಒಳ್ಳೇದು ಮಾಡ್ತಾನೆ. ಒಳ್ಳೆ ಮನಸ್ಸಿಂದ ನಾನು ಈ ಮನೆ ಕೊಡ್ತಾ ಇದ್ದೀನಪ್ಪ. ಚೆನ್ನಾಗಾಗುತ್ತೆ ನಿಮಗೆ. ಸರ್, ಥ್ಯಾಂಕ್ ಯು ಶಿವು. 10 ದಿವಸ ನಾನು ಕಾಯ್ತೀನಿ. 11ನೇ ದಿವಸ ಈ ಚೆಕ್ಕನ್ನು ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತೀನಿ. ಕ್ಲಿಯರ್ ಆಯ್ತಾ? ಬಹಳ ಸಂತೋಷ. ಕ್ಲಿಯರ್ ಆಗಲಿಲ್ವಾ? ಕ್ರಿಮಿನಲ್ ಕೇಸು, ನಾಳೆ ಜೈಲು ಗೀಲು ಅಂತ ಪ್ರಾಬ್ಲಮ್ ಆಗಿಬಿಡುತ್ತೆ. ಆಮೇಲೆ ಮನೇನೂ ಹೋಗುತ್ತೆ, ಮರ್ಯಾದೆನೂ ಹೋಗುತ್ತೆ. ವ್ಯವಹಾರದಲ್ಲಿ ನಾನು ತುಂಬ ಕಟ್ನಿಟ್ಟು. ಅರ್ಥ ಆಯ್ತಾ ಶಿವು? ಗಿರಿಜಮ್ಮ, ಹೋಗ್ಬರ್ತೀನಮ್ಮ. ಬರಲಾ ಶಿವು? ಹಾಂ, ಹುಷಾರು. ರೀ, ಲೋನ್ ಆಗೇ ಆಗುತ್ತೆ, ಧೈರ್ಯವಾಗಿರಿ. ಅಮ್ಮ, ಏನೋ ಇನ್ಮೇಲೆ ಈ ಮನೆ ನಮ್ಗೇನಾ? ಇನ್ನೊಂದು ಸ್ವಲ್ಪ ದಿನದಲ್ಲೇ ತಗೋತಿದ್ದೀವಿ. ಆಮೇಲೆ ಈ ಮನೆ ನಮ್ದೇ, ನಾವೇ ಈ ಮನೆಗೆ ಓನರು. ಹಾಗಾದ್ರೆ ನಾನು ಗೋಡೆ ಮೇಲೆ ಚಿತ್ರ ಬರೆದ್ರೆ ನೀನ್ ಬೈಯಲ್ಲ ತಾನೆ? ಬೈಯೋದಲ್ಲ, ಹೊಡಿತಾರಮ್ಮ. ಯಾಕೆ? ಈ ಮನೆ ಓನರ್ ನಾವೇ ಆದ್ಮೇಲೆ ಯಾಕೆ ಹೊಡಿಬೇಕು? ಈ ಮನೆಗೆ ಬೇರೆಯವ್ರ ಓನರ್ ಆದಾಗ್ಲೇ ಬೈತಿದ್ರು, ಈಗ ತಾನೇ ಓನರ್ ಆದ್ರೆ ಸುಮ್ನಿರ್ತಾರ? ಮನೆ ಒಳಗಡೆ ಚಿತ್ರ ಬಿಡ್ಸೋದಲ್ಲ, ಬ್ಯಾಟ್ ಬಾಲ್ ಆಡಿದ್ರು ಸರಿಯಾಗಿ ಬೀಳತ್ ನಿನ್ಗೆ. ಕರೆಕ್ಟಾಗಿ ಹೇಳ್ದೆ ಕಣೆ ಪ್ರಾಣಿ. ನೋಡೋ, ಇನ್ ಮುಂದೆ ಚಾರ್ಟ್ ಮಾಡಬೇಕು ಅಂತ ಗೋಡೆಗೆಲ್ಲ ಮೊಳೆ ಹೊಡಿಬೇಡ. ಬೇಕಾದ್ರೆ ಸ್ಟಿಕ್ಕರ್ ಅಂಟಿಸ್ಕೋ, ಆದ್ರೆ ಅದು ಪೇಪರ್ದೇ ಆಗಿರ್ಬೇಕು, ಇಲ್ಲಾಂದ್ರೆ ಪೇಂಟ್ ಎಲ್ಲ ಹಾಳಾಗ್ಬಿಡತ್ತೆ. ಗೊತ್ತಾಯ್ತಾ? ಕಂಜೂಸ್ ಅಮ್ಮ, ಕಂಜೂಸ್ ಅಕ್ಕ.
ಮತ್ತೆ 2 2 2. ಹೌದಯ್ಯ. ಅಲ್ಲಪ್ಪ, ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಮಾಡೋದು ಅಂದರೆ ಹುಡುಗಾಟನ. ಅದರಲ್ಲೂ ನನ್ನ ಮಗ ಸೇಲ್ಸ್ಮ್ಯಾನ್ ಅಂಥವನು ಒಂದು ಸ್ವಂತ ಮನೆ ತಗೋತಿದ್ದಾನೆಂದರೆ ಅದೊಂದು ಹೆಮ್ಮೆ ವಿಚಾರ ಅಲ್ವೇ? ಆಮೇಲೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ಬಿಡು, ಇನ್ನು 4-5 ದಿವಸದಲ್ಲಿ ನನ್ನ ಮಗನ ಹೆಸರಲ್ಲಿ ಮನೆ ರಿಜಿಸ್ಟರ್ ಆಗ್ಬಿಡುತ್ತೆ. ಏನ ಪಾರ್ಟಿನ? ಅಲ್ಲ, ಗೃಹ ಪ್ರವೇಶಕ್ಕೆ ಬರ್ತಿರಲ್ಲ ಅವಳು ನೋಡ್ಕೊಂಡ. ಎಲ್ಲರೂ ಖುಷಿಯಾಗಿದ್ದೀವಿ. ಅನ್ಕೊಂಡಂಗೆ ಆಗ್ಬಿಟ್ರೆ ಸಾಕಪ್ಪ ಭಗವಂತ. ಓಕೆ ಸರ್. ಸರ್, ಯು ಡೋಂಟ್ ವರಿ ಸರ್, ಐ ಲುಕ್ ಇನ್ ಟು ಇಟ್. ಓಕೆ, ಯಾ ಡೆಫಿನೆಟ್ಲಿ. ಟೇಕ್ ಕೇರ್ ಸರ್. ಬಾಯ್. ಥ್ಯಾಂಕ್ಸ್. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಇಟ್ಸ್ ಫಾರ್ ಮೀ. ನೋಡಪ್ಪ ಶಿವು, ನೋಡಪ್ಪ, ನನ್ನ ಕೈಲಿ ಏನೂ ಇಲ್ಲ. ನಿನ್ನ ಲೋನ್ ಅಪ್ಲಿಕೇಶನ್ ಫೈಲ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಿದೆಯಾ ಸರ್? ಏನು ಹೇಳ್ತಾ ಇದ್ದೀರಾ? ಎಲ್ಲ ಡಾಕ್ಯುಮೆಂಟ್ಸು ಸರಿ ಇದೆ ಅಂತ ಅವತ್ತು ನೀವೇ ಹೇಳಿದ್ರಲ್ಲ ಸರ್. ಹೂನಪ್ಪ, ಹೇಳಿದ್ದೆ. ಆದ್ರೆ ಏನು ಮಾಡೋದು? ಅದ್ಯಾವುದೋ ನಂಜನಗೂಡು ಬ್ಯಾಂಕಲ್ಲಿ ನಿನ್ನ ಹಳೆ ಬ್ಯಾಂಕ್ ಅಕೌಂಟ್ ಸಿಕ್ಕಿದೆ ಅಂತೆ. ವೆರಿಫಿಕೇಶನ್ ಟೈಮಲ್ಲಿ ಗೊತ್ತಾಗಿದೆ ಅದರಲ್ಲೇನೋ ಸಮಸ್ಯೆ ಇದೆಯಂತೆ. ಅದು ಇಲ್ಲಿ ಹೈಲೈಟ್ ಆಗ್ತಾ ಇದೆ, ಹಾಗಾಗಿ ರಿಜೆಕ್ಟ್ ಆಗಿದೆ. 15 ದಿವಸದಲ್ಲಿ ಲೋನ್ ಆಗುತ್ತೆ ಅಂತ ಅವತ್ತು ನೀವೇ ಗ್ಯಾರಂಟಿ ಕೊಟ್ರಲ್ಲ ಸರ್. ಪಾಪ ನಮ್ಮ ಮನೆಯವರು ಸ್ವಂತ ಮನೆ ಆಗುತ್ತೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ನಮ್ಮಪ್ಪ ಅಂತೂ ಊರಿಗೆಲ್ಲ ಟಾಮ್ ಹೊಡೆದ್ಬಿಟ್ಟಿದ್ದಾರೆ. ಈ ಟೈಮಲ್ಲಿ ಲೋನ್ ರಿಜೆಕ್ಟ್ ಆಗಿ ನನ್ನ ಮನೆ ತೊಗೊಳಕ್ಕಾಗಲಿಲ್ಲ ಅಂದರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಸರ್. ನನ್ನ ಮಾನ 3 ಕಾಸಿಗೆ ಹರಾಜಾಗ್ಬಿಡುತ್ತೆ ಸರ್. ಸರ್ ನನಗಿನ್ನೊಂದು 4 ದಿವಸ ಟೈಮ್ ಇದೆ ಸರ್. ದಯವಿಟ್ಟು ಹೆಂಗಾರು ಮಾಡಿ ಲೋನ್ ಅಪ್ರೂವ್ ಮಾಡಿಸ್ಕೊಡಿ ಸರ್. ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡಪ್ಪ ಶಿವು, ನಾನೇನು ಮಾಡಲಿ ನೀನೇ ಹೇಳು. ಒಂದು ಲೋನ್ ಅಪ್ರೂವ್ ಆಗಬೇಕು ಅಂತಂದರೆ ಲೋನ್ ಡಾಕ್ಯುಮೆಂಟೇಷನ್ ವೆರಿಫೈ ಆಗಬೇಕು. ಅದು ಮೊದಲನೇ ಹೆಜ್ಜೆ. 2ನೇ ಸ್ಟೆಪ್ ಅದನ್ನು ನಾನು ನೋಡಿ ಓಕೆ ಮಾಡಬೇಕು. 3ನೇ ಹೆಜ್ಜೆ ನಾನು ಓಕೆ ಮಾಡಿದ ಫೈಲ್ನ ಸೀನಿಯರ್ ಮ್ಯಾನೇಜರ್ ಟೇಬಲ್ ಮೇಲೆ ಇಡಬೇಕು. ಅವರು ಅದನ್ನು ನೋಡಿ ವೆರಿಫೈ ಮಾಡಿ ಓಕೆ ಮಾಡಿದ ಮೇಲೇ ಲೋನ್ ಅಪ್ರೂವ್ ಆಗೋದು. ಆದರೆ ಇಲ್ಲಿ ನಿನ್ನ ಫೈಲು ಫಸ್ಟ್ ಸ್ಟೇಜಲ್ಲಿ ಎಕ್ಕುಟ್ಟು ಹೋಗಿದೆಯಲ್ಲಪ್ಪ. ಆದರೂ ಹೋಗಲಿ ಅಂತ ಅವ್ರ ಹತ್ರ ಕಾಡಿ ಬೇಡಿ ನಿನ್ನ ಫೈಲ್ನ ಮೂವ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ. ಹೊಸದಾಗಿ ಬಂದಿರೋ ಸೀನಿಯರ್ ಮ್ಯಾನೇಜರ್ ಯಾವ ಥರ ವ್ಯಕ್ತಿ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ನಾನು ಯಾವುದೇ ಥರ ರಿಸ್ಕ್ ತಗೊಳ್ಳಲ್ಲಪ್ಪ. ಸರ್, ನಂಬಿಸಿ ಈ ರೀತಿ ಮೋಸ ಮಾಡಬಾರ್ದು ಸರ್. ಅಲ್ಲ, ಆಗಲ್ಲ ಅನ್ನೋ ಹಾಗಿದ್ದಿದ್ರೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ ಸರ್. ಸರ್, ನಾವು ಮಿಡ್ಲ್ ಕ್ಲಾಸ್ನವರು ಯಾರಾದರೂ ಸಣ್ಣದಾಗಿ ನಂಬಿಸಿದ್ರು ದೊಡ್ಡ ದೊಡ್ಡ ಕನಸುಗಳು ಕಟ್ಕೊಂಡ್ಬಿಡ್ತೀವಿ. ನಮ್ಮ ಕನಸನ್ನೆಲ್ಲ ನುಚ್ಚುನೂರು ಮಾಡಬೇಡಿ ಸರ್. ಸರ್, ನೀವು ಲೋನ್ ಕೊಡೋವರೆಗೂ ನಾನು ಇಲ್ಲಿಂದ ಕದ್ಲೋದಿಲ್ಲ ಸರ್. ಓ, ಇಲ್ಲೇ ಧರಣಿ ಕೂರ್ಬೇಕಂತಿದ್ಯೇನೋ? ನೋಡು, ಈಗಿಂದೀಗಲೇ ಆಚೆ ಹೋಗಲಿಲ್ಲ ಅಂತಂದರೆ ಸೆಕ್ಯೂರಿಟಿನ ಕೂಗಿ ಕತ್ತು ಹಿಡ್ದು ಆಚೆ ತರಬೇಕಾಗತ್ತೆ. ಹುಷಾರ್. ಕತ್ತು ಹಿಡಿದು ಆಚೆಗೆ ದಬ್ಬಿಸ್ತೀರಾ? ಸಾಲ ಬೇಕಾ ಅಂತ ಒಂದು ಫೋನ್ ಬರುತ್ತೆ. ಆ ಕಡೆಯಿಂದ ಒಂದು ಹುಡುಗಿ ಮಾತಾಡ್ತಾ ಇರ್ತಾಳೆ. ಆಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂದರೆ ನಾವು ನೋ ಅಂತ ಹೇಳಿಬಿಟ್ರೆ ಆಕೆ ಎಲ್ಲಿ ನೋವು ಮಾಡ್ಕೋತಾಳೆ ಅಂತ ಅನಿಸಿ ಮುಲಾಜಿಗೆ ಬಿದ್ದು ನಾವು ಟ್ರ್ಯಾಪ್ ಆಗಿಬಿಡ್ತೀವಿ. ಯಾಕೆ ಅಂದರೆ ನಮಗೆ ನೋವು ಮಾಡೋಕ್ಕೂ ಬರಲ್ಲ, ನೋ ಅಂತ ಹೇಳೋಕ್ಕೂ ಬರಲ್ವಲ್ಲ. ಅದಕ್ಕೆ ಸಂಬಂಧಿಕರ ಹತ್ರ ಸಾಲ ತಗೊಂಡ್ರೆ ಮರ್ಯಾದೆ ಹೋಗುತ್ತಲ್ಲ ಅಂತ ಅನಿಸಿ ನಾವು ಮಿಡ್ಲ್ ಕ್ಲಾಸ್ ಜನ ನಿಮ್ಮಂಥ ಬ್ಯಾಂಕ್ ಅವ್ರ ಹತ್ರ ಬರ್ತೀವಿ. ನೀವು ಕಣ್ಣು ಕುಕ್ಕೋ ಥರ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಆಕರ್ಷಕ ಬಡ್ಡಿ, ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಕೇವಲ 30 ನಿಮಿಷದಲ್ಲಿ ನಿಮ್ಮ ಪರ್ಸನಲ್ ಲೋನ್ನ ಪಡೆಯಿರಿ ಅಂತ ದೊಡ್ಡದಾಗಿ ಪೋಸ್ಟರ್ಗಳನ್ನ ಅಂಟಿಸಿರ್ತೀರ. ಆ ಪೋಸ್ಟರ್ನ ನಾವು ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಮಾರ್ಬಿಡ್ತೀವಿ ಸರ್. ಬ್ಯಾಂಕ್ ಹೆಸರು ಇಂಗ್ಲೀಷಲ್ಲಿತ್ತು ಅಂದರೆ ಮುಗ್ದೇ ಹೋಯ್ತು. ಓ, ಇದ್ಯಾವುದು ಫಾರಿನ್ ಬ್ಯಾಂಕು, ನಮಗೆ ಖಂಡಿತ ಮೋಸ ಆಗಲ್ಲ ಅಂತ ನಂಬ್ಕೊಂಡು ದುಡ್ಡು ತಗೊಂಬಂದು ಇಡೋರು ನಾವೇ, ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗುತ್ತಾ ಸರ್ ಅಂತ ಕೇಳೋರು ನಾವೇ. ನಮಗೇನು ಸರ್, ಬ್ಯಾಂಕಿಗೆ ಬಂದ ಕೂಡಲೇ ಯಾರಾದರೂ ನಮ್ಮನ್ನು ಸರ್ ಅಂತ ಕರೆದ್ಬಿಟ್ರೆ ಸಾಕು, ನಾವು ಐಸ್ ಥರ ಕರ್ಗೋಗ್ಬಿಡ್ತೀವಿ. ಎಷ್ಟೊಂದು ಮರ್ಯಾದೆ ಅಂತ ಅನಿಸಿ ಫಸ್ಟ್ ಲುಕ್ಕಲ್ಲೇ ಟ್ರ್ಯಾಪ್ ಆಗಿಬಿಡ್ತೀವಿ. ಆಮೇಲೆ ನೀವು ಕೊಡ್ತೀರಲ್ಲ 10 ರೂಪಾಯಿ ಜ್ಯೂಸು, ಅದನ್ನು ಕುಡಿದ ಮೇಲೆ ಕಂಪ್ಲೀಟ್ ಲಾಕ್. ಆದರೆ ನೀವು ಎಲ್ಲ ಆಗೋವರೆಗೂ ಸುಮ್ಮನೆ ಇದ್ದು ಕಡೆಗೆ ಡಾಕ್ಯುಮೆಂಟ್ ಇಶ್ಯೂ ಅಂತ ನಮ್ಮ ಪೇಪರ್ಸ್ನ ಟಿಶ್ಯೂ ಥರ ಬಿಸಾಕ್ತೀರ. ಆ್ಯಕ್ಚುಲಿ
ನಮ್ಮ ಹಣೆ ಬರನೇ ಸರಿ ಇಲ್ಲ, ಇನ್ನು ಡಾಕ್ಯುಮೆಂಟ್ ಸರಿ ಇಲ್ಲ ಅನ್ನೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಬಿಡಿ ಸರ್. ನೋಡಪ್ಪ, ನೀನು ಫಿಲಾಸಫಿ ಕೇಳೋಷ್ಟು ಟೈಮ್ ನನ್ನ ಹತ್ರ ಇಲ್ಲ. ಲೋನ್ ರಿಜೆಕ್ಟ್ ಆಗಿದೆಯಲ್ವಾ, ನೀನೇ ಹೋಗ್ತೀಯೋ ಇಲ್ಲ ಸೆಕ್ಯೂರಿಟಿನ ಕರೀಲೋ? ಸಾಲ ಕೇಳಕ್ಕೆ ಬಂದಾಗ ಜ್ಯೂಸ್ ಕೊಟ್ಟು ನೈಸ್ ಮಾಡಿ ದೊರೆ ಥರ ನೋಡ್ಕೋತೀರ. ಅದೇ ರಿಜೆಕ್ಟ್ ಆದಮೇಲೆ ಬರೆ ಹಾಕಿ ಕಳಿಸ್ತೀರ. ಸೆಕ್ಯೂರಿಟಿನೇನು ಕರಿಬೇಡಿ ಸರ್, ನಾನೇ ಹೋಗ್ತೀನಿ. ಯಾಕೆಂದರೆ ಅವನು ನನ್ನ ಹಾಗೆ ಮಿಡ್ಲ್ ಕ್ಲಾಸ್. ಅವನು ನನ್ನನ್ನು ತಳ್ತಾ ಇದ್ರೆ ಅವನೇ ತಳ್ತಾ ಇದ್ದೀನೇನೋ ಅನ್ನೋ ಫೀಲಿಂಗ್ ಬರುತ್ತೆ. ಪಾಪ ಅವನಿಗೆ ನೋವು ಕೊಡೋದು ಬೇಡ. ಡೆಫಿನೆಟ್ಲಿ ಅಲ್ಲಿ ಗೆಟ್ ಬ್ಯಾಕ್ ಟು ಯು. ಶೋರ್ ಅದೇ ನೋಡ್ತಾ ಇದ್ದೆ. ದಟ್ಸ್ ಓಕೆ, ಐ ವಿಲ್ ಕಾಲ್ ಯು ಬ್ಯಾಕ್. ಸಾರಿ ಸರ್, ಗೊತ್ತಾಗಲಿಲ್ಲ. ಎಕ್ಸ್ಕ್ಯೂಸ್. ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರಮ್ಮ. ಚಿಂತೆ ಯಾಕೆ ಮಾಡ್ತೀಯ ಮಗಳೇ? ಅಳಿ ಅಂದ್ರು ಒಂದು ಕೆಲಸ ಹೇಳಿದ್ರೆ ಅದು ಪೂರ್ತಿ ಆಗೋ ತನಕ ಬಿಡೋದಿಲ್ಲ ಅಂತ ಗೊತ್ತಿಲ್ದ ನಿನಗ? ತಲೆ ಕೆಡ್ಸ್ಕೋಬೇಡ. ಎಂತೆಂತ ಮಗಳಿಗೆ ಮಗಳದ್ದು ಎಂತ ಇಲ್ಲೇ, ಅಳಿಯಂದ್ರು ಮನೆ ತಗೊಳ್ತಿದಾರಂತ. ಅಮ್ಮ, ಅಪ್ಪಂಗೆ ಫೋನ್ ಕೊಡು. ಕೊಟ್ಟೆ ಮಗಳೇ, ತಗೊಳ್ಳಿ. ಮಗಳು ಮಾತಾಡ್ತಾಳಂತ. ಎಂತ ಹೇಳು ಮಗಳೇ. ಅಪ್ಪ ಹೆಂಗಿದ್ದೆ? ಎಂತಕ್ಕೆ ನೀನು ಕಾಲೇ ಮಾಡೋದಿಲ್ಲ? ಎಂತ ಮಾಡಿ ತೋಟ ವೈಬಬ್ಬ ಹೊತ್ತಿಗೆ ಬೆನ್ಮೂಳೆ ಪದ ಹೇಳೋಕೆ ಶುರು ಆಗ್ತು. ಮತ್ತೆ ಫೋನ್ ಮಾಡೋದು ಎಷ್ಟು ಹೊತ್ತಿಗೆ ನಿನ್ನ ಅಮ್ಮನಿಗೆ ಹೇಳಿದೆ ಬೆಂಗಳೂರು ವೈಬಪ್ಪ ಅಂದೇಳಿ. ಹೇಗೂ ಅಳಿಯ ಬೆಂಗಳೂರು ಹಂಗೆ ಮನೆ ತಕ್ಕಂತ ಅಲ್ದ, ಹಾಗಿಬ್ರು ಒಟ್ಟು ಬತ್ತು ಅಕ್ಕ. ನಿಮ್ಮ ಬಾಯಿ ಹರಕೆಯಿಂದ ಈ ಮನೆ ನಮ್ದಾದ್ರೆ ಅಷ್ಟು ಸಾಕಪ್ಪ. ನಮಗೂ ಬಾಡಿಗೆ ಕಟ್ಟಿ ಸಾಕಾಗೋಯ್ದು. ಕೊಡ್ರ ಮಗಳೇ, ಇವತ್ತು ಸ್ವಂತ ಮನೇಲಿದ್ದವರೆಲ್ಲ ಒಂದಲ್ಲ ಒಂದಿನ ಬಾಡಿಗೆ ಮನೇಲಿ ಇದ್ದವ್ರೆ. ಹಾ, ನೀನು ತಲೆ ಕೆಡ್ಸ್ಕೋಬೇಡ. ಎಲ್ರಿಗೂ ಕಷ್ಟ ಅನ್ನೋದು ಬಂದೇ ಬರ್ತದೆ. ಹಾ, ಅಳಿ ಅಂದ್ರೆ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಪದ. ಬೇಗ್ರನ್ನ ಕೇಳ್ದೆ ಅಂತ ಹೇಳ. ಸರಿ ಅಮ್ಮ. ಹಾ, ಒಳ್ಳೇದಾಗ್ಲಿ. ಈಗಿಂದ ಈಗಲೇ ಆಚೆ ಹೋಗ್ಲಿಲ್ಲ ಅಂತಂದ್ರೆ ಸೆಕ್ಯೂರಿಟಿನ ಕೂಗಿ ಕತ್ತಿಡ್ದು ಆಚೆ ತಪ್ಪಬೇಕಾಗತ್ತೆ. ಹುಷಾರ್. ಬಾಬುಗಳೇ, ಟೀಗಳು ಕೇಳಿದ್ರಿ, ಟೀ ತಂದಿದ್ದಿ. ಸರ್ ತಗೊಳ್ಳಿ ಕಾಪಿ. ಬೇಡ ರಾಮಯ್ಯ, ನನಗೆ ಮೂಡಿಲ್ಲ. ಸರ್ ಕುಡೀರಿ ಸರ್, ಸರಿ ಹೋಗುತ್ತೆ. ನಿಮ್ಮ ಈ ಮೂಡ್ ಹಾಳಾಗಕ್ಕೆ ಕಾರಣನೇ ಆ ಹೋಮ್ ಲೋನ್ ಅಲ್ವೇ? ಹೌದು ರಾಮಯ್ಯ, ಲೋನ್ ಆಗುತ್ತೆ ಅಂತ ನಂಬಿಸ್ಬಿಟ್ರು. ಕಡೆಗೀಗ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಈಗ ಯಾರನ್ನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸರ್ ನಾವೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳಕ್ಕಿಲ್ಲ ತಾನೆ. ಅದು ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ 1 ಲಕ್ಷ ಎತ್ತು ಮಡಗಿದ್ದೆ. ನಾನೇನಷ್ಟು ಗ್ರ್ಯಾಂಡಾಗಿ ಗೃಹ ಪ್ರವೇಶ ಮಾಡೋಕ್ಕಿಲ್ಲ ಸರ್. ಬೇಕಾದ್ರೆ ಅದನ್ನು ನಿಮಗೆ ಕೊಟ್ಟಿರ್ತೀನಿ. ನಿಮ್ಗೆ ಯಾವಾಗ ಅಂದರೆ ಬೋನಸ್ ಬಂದಾಗ ವಾಪಸ್ ಕೊಡಿ, ಪರವಾಗಿಲ್ಲ. ನಿನಗೆ ಕೊಡೋ ಮನಸ್ಸಿದೆಯಲ್ಲ, ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಥ್ಯಾಂಕ್ಸ್. ಶಿವು ಸರ್, ಬರೀ ರಾಮಯ್ಯ ಮಾತ್ರ ಅಲ್ಲ, ನಾನು ಕೂಡ ನಿಮ್ಮ ಜೊತೆಲಿದ್ದೀನಿ. ಮದುವೆಗೆ ಅಂತ 2 lakhs ಸೇವ್ ಮಾಡಿಟ್ಕೊಂಡಿದ್ದೆ. ನಾನು ನಿಮ್ಗೆ ಅದನ್ನು ಕೊಡ್ತೀನಿ. ಶಿವು, ಸಾರಿನಮ್ಮ, ನನ್ನ ಹತ್ರ ಹಿಂಗೆ ಕೊಡೋಕೆ ಲಕ್ಷ ಹಣಗಳಿಲ್ಲ. ಆದರೆ ನನ್ನ ಹೆಂಡತಿ ಒಡವೆಗಳವ, ಅವುಗಳನ್ನ ಕೊಡ್ತೀನಿ. ನಿನಗೆ ಆದಾಗ ಬಿಡಿಸ್ಕೊಡುವಂತೆ. ಹಾಂ ಶಿವು, ನಿನಗೆ ನಮ್ಮನೆ ಪರಿಸ್ಥಿತಿ ಗೊತ್ತೇ ಇದೆ. ಹಣ ಒಡವೆ ಯಾವುದೂ ನನ್ನ ಹತ್ರ ಇಲ್ಲಪ್ಪ. ನಿನಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನಪ್ಪ. ಧೈರ್ಯವಾಗಿರು. ನಾನು ಆಸ್ತಿ ಸಂಪಾದನೆ ಮಾಡಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿಲ್ಲ, ಯಾವುದೇ ರೀತಿ ಸೇವಿಂಗ್ಸ್ ಕೂಡ ಮಾಡಿಲ್ಲ. ಆದರೆ ಯಾರಾದರೂ ನನ್ನನ್ನು
ನಿನ್ನ ಜೀವನದಲ್ಲಿ ಏನಪ್ಪ ಸಂಪಾದನೆ ಮಾಡಿದೆ ಅಂತ ಕೇಳಿದ್ರೆ ನಾನು ಅವ್ರಿಗೆ ನಿಮ್ಮನ್ನೆಲ್ಲ ತೋರಿಸ್ತೀನಿ. ನೀವೇ ನಾನು ಸಂಪಾದನೆ ಮಾಡಿರೋ ಆಸ್ತಿ. ನೀವೆಲ್ಲ ನನಗೋಸ್ಕರ ಇಷ್ಟೆಲ್ಲ ಮಾಡೋಕೆ ರೆಡಿ ಇದ್ದೀರಾ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೀವು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸಾಕು, ನನಗೆ ಯಾವ ಹಣನೂ ಬೇಡ. ಮತ್ತೆ ದುಡ್ಡಿಗೆ ಏನು ಮಾಡ್ತೀಯ ಶಿವು? ನಂಜನಗೂಡಿನಲ್ಲಿ ಭಕ್ತಾದಿಗಳಿಂದ ಹರಿದು ಬಂತು ಬರೋಬ್ಬರಿ 90 ಲಕ್ಷ ಕಾಣಿಕೆ. ಇದ್ದಾನೆ, ನನಗೊಬ್ಬ ಗೆಳೆಯ ಇದ್ದಾನೆ. ಅವನಿಗೆ ನಾನು ಏನು ಕೇಳಿದ್ರು ಅವನು ಇಲ್ಲ ಅಂತ ಹೇಳಲ್ಲ. ಅವನು ಖಂಡಿತ ಸಹಾಯ ಮಾಡೇ ಮಾಡ್ತಾನೆ. ಹಾ, ನಾನು ಅವನ್ನೇ ಕೇಳ್ತೀನಿ.